ಸುಮ್ಮನೆ ಬರೋದಿಲ್ಲ, ಎಲ್ಲದನ್ನೂ ಮಾಡಿದಾಗ ಬರುತ್ತೆ. ಹೌದು. ನೀರಾವರಿ ಹೇಗೆ? ಬಹಳ ಮುಖ್ಯ ಪಾತ್ರ ವಹಿಸದೆ ಕಾಫಿನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನೀರಿನ ಮಹತ್ವ ಬೇಕೇ ಬೇಕು. ನೀವು ವಿತೌಟ್ ಇರಿಗೇಷನ್ ಅಂದರೆ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋದ್ರಲ್ಲಿ ನೀವು ಲಾಭದಾಯಕವಾಗಿ ಕಾಫಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ 1 ವರ್ಷ 3 ವರ್ಷಕ್ಕೊಂದ್ಸರಿ ನಮಗೆ ಕಾಫಿ ಬಂದ್ಬಿಡ್ಬೋದು ಒಳ್ಳೇದು ನ್ಯಾಚುರಲ್ ಆಗಿ. ಬಟ್ ನಾವು ಕಾಫಿ ಬಂದಾಗಲೂ ಅದೇ ಪ್ರಾಕ್ಟೀಸ್ ಮಾಡಬೇಕು, ಬರದೇ ಇದ್ದಾಗಲೂ ಪ್ರಾಕ್ಟೀಸ್ ಮಾಡಬೇಕು. ಆ ಖರ್ಚು ನಮಗೆ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತೆ ಇನ್ಕಮ್ ಅದೇ ಥರ ಬರ್ತಾ ಇರಬೇಕು ನಮಗೆ, ಕೂಡಿ ಬರುತ್ತೆ. ಹೌದು. ಹಾಗಾಗಿ ನಮಗೆ ನಾವೇನು ಮಾಡಿದ್ದೀವಿ ಅಂತ ಅಂದರೆ ಪರ್ಮನೆಂಟ್ ಜೆಟ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಅಂಡರ್ಗ್ರೌಂಡ್ ಪೈಪ್ ಲೈನ್ ಮಾಡ್ಕೊಂಬಿಟ್ಟು ನಾವು ಈಸಿಯಾಗಿ ಹೆಂಗೆ ಅಂತ ಅಂದರೆ ಮುಂಚೆಗೆಲ್ಲ ಪೈಪ್ ಎಲ್ಲ ಹೊತ್ಕೊಂಡು ಹೋಗಿ ಜೋಡಿಸಿ ಎಲ್ಲ ಇದು ಮಾಡ್ತಾ ಇದ್ವಿ. ಇವಾಗ ಅದು 2-3 ಕಾರಣದಿಂದ ಅದು ಆಗ್ತಾ ಇಲ್ಲ. ಲೇಬರ್ ಇಲ್ಲ, ಬರ್ತಾ ಇಲ್ಲ, ನೈಟ್ ಕೆಲಸ ಮಾಡಬೇಕದು, ನೀರೆಲ್ಲ ಹೊಡಿಬೇಕು ಅಂತ ಇಂತಿಷ್ಟು ಟೈಮಲ್ಲಿ ಹೊಡೆದು ಮುಗಿಸ್ಬೇಕು ಅಂತ ಇರುತ್ತೆ. ಮತ್ತು ಎರಡನೇದು ಪೈಪ್ ಜೋಡ್ಸೋಕ್ಕೆ ಲೇಬರ್ ಸಿಗಲ್ಲ. ಮತ್ತು ಈಗ ನಮಗೆ ಪ್ರಾಣಿಗಳದ್ದು ಉಪಟಳ ಜಾಸ್ತಿ ಇದೆ. ರಾತ್ರಿ ಟೈಮ್ ನಾವೇ ತೋಟದ ಆಚೆ ಬರೋಕ್ಕೆ ಹೆದರ್ತೀವಿ, ಒಳಗಡೆ ಹೋಗಕ್ಕೆ ಹೆದರ್ತೀವಿ. ಹಾಗಾಗಿ ಅವ್ರನ್ನೂ ಕರೆಯೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲ್ಲ. ಅದಕ್ಕೇನು ಮಾಡಿದ್ದೀವಿ ನಾವು ಪರ್ಮನೆಂಟು ನಾವು ಜೆಟ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಅಂಡರ್ಗ್ರೌಂಡ್ ಪೈಪ್ ಲೈನ್ ಹಾಕಿ ಜಸ್ಟ್ ಸ್ವಿಚ್ ಹಾಕೋದು, ನೀರು ಹೊಡಿಯೋದು ಅಂತ ಅಂದರೆ ನಾವು ನೀರು ಸ್ಪ್ರಿಂಕ್ಲರ್ ಮಾಡೋದು ಅಂದರೆ ಜಸ್ಟ್ ಇದು ಒಂದು ಸ್ವಿಚ್ ಹಾಕಿ ವಾಲ್ ಬಿಡೋದು ಅಷ್ಟೇ. ಸಿಸ್ಟಮ್ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಅದಕ್ಕೂ ನೀವು ಇರಿಗೇಷನ್ ಆಟೋಮೇಷನ್ ಕೆರೆ ಮಾಡ್ಕೊಂಡಿದ್ದೀವಿ ನಾವು. ಇರಿಗೇಷನ್ ಆಟೋಮೇಷನ್ ಮಾಡಬಹುದಿತ್ತು. ಮಾಡಿದ್ದೀವಿ ಅದು ಮೊಬೈಲಲ್ಲೇ ಆಫ್ ಮಾಡಿ ಅದು ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಈಗ ಗಿಡದಕ್ಕಿಂತ ಮೇಲೆ ಎತ್ತರದಲ್ಲಿ ಜೆಟ್ ಹೊಡಿತೀರಿ. ಇದು ಒಂದು ಎಕರೆಗೆ ಎಷ್ಟು ಜೆಟ್ ಕೂರುತ್ತೆ ಸಾಮಾನ್ಯ? ಎಕರೆಗೆ ನಾವು ಮಾಡಿರೋದು 40x40 ಮಾಡಿದ್ದೀವಿ. ಎಕರೆಗೆ ಒಂದು 32ರಿಂದ 33 ಜೆಟ್ಟು ಎಕರೆಗೆ ಹಿಡಿತೀವಿ. ನೀವು ನಿಮ್ಮ ನೀರಿನ ಪಂಪ್ ಸೆಟ್ಟಿನ HP ಅನುಗುಣವಾಗಿ ಅದನ್ನ ವಾಲ್ಗಳು ಓಪನ್ ಮಾಡ್ತೀವಿ, ವಾಲ್ಗಳನ್ನ ಡಿವೈಡ್ ಮಾಡಿ ಮಾಡ್ತೀರಿ. ಹೌದು. ಇದನ್ನ ಈ ನೀರನ್ನ ಯಾವುದು, ಅದಕ್ಕಿಂತ ಮೊದಲು ನೀರಿನ ಮೂಲ ಏನು ನಿಮ್ದು? ಓಪನ್ ಕೆರೆನೂ ಇದೆ, ಬೋರ್ವೆಲ್ ಇದೆ ಸರ್. ಮೇಜರ್ ಒಂದು 2 ಕೆರೆ, ದೊಡ್ಡ ಕೆರೆ ಇದೆ, ಓಪನ್ ಟ್ಯಾಂಕ್ ಇದೆ. ಸೊ ನೀರಿನ ಗುಣಮಟ್ಟ ಚೆನ್ನಾಗಿ ನ್ಯಾಚುರಲ್ ಆಗಿ ಅದು ಶೇಖರಣೆ ಆಗುತ್ತೆ, ಅದು ಉಪಯೋಗಿಸ್ತೀವಿ. ನೀರನ್ನ ಯಾವ್ಯಾವಾಗ ಕೊಡ್ತೀರಿ? ಮೇಯ್ನ್ ನಮಗೆ ಇದು ಬ್ಲಾಸಮ್ಗೆ ಭಾಳ ಇಂಪಾರ್ಟೆಂಟ್ ಸರ್. ಬ್ಲಾಸಮ್ ನಾವು ಮಳೆ ಮುಗಿದ ಮೇಲಿಂದ ಬರೋಣ ಸರ್. ಈಗ ನನಗೆ ಈ ವರ್ಷದ್ದು ನೀವು ಹೋದ ವರ್ಷದ ಬಿಟ್ಬಿಡಿ, ಅದು ಯಾವಾಗೂ ಮಳೆ ಹೋಯ್ತಿದೆ. ಅಕ್ಟೋಬರ್ ತಿಂಗಳಲ್ಲಿ ಮಳೆ ನಂದು ನಿಂತೋಯ್ತು. ಅಲ್ಲಿಂದ ಮುಂದೆ ನಾವು ನೀರಾವರಿ ಯಾವಾಗ ಶುರು ಮಾಡೋಣ? ನಿಮಗೆ ಆ್ಯಕ್ಚುಲಾಗಿ 90% ಜನ ಅದು ನಿಂತಾದ್ಮೇಲೆ ಹೂ ಮಾಡೋದಕ್ಕೆ ನೀರು ಕೊಡೋದು ಫೆಬ್ರವರಿ ಎಂಡ್, ಜನವರಿ, ಮಾರ್ಚ್ ಫಸ್ಟ್ ವೀಕ್, ಫೆಬ್ರವರಿ ಎಂಡಲ್ಲಿ ಮಾಡ್ತಾರೆ. ಯಾಕೆ ನೀವು ನವಂಬರ್ ಡಿಸೆಂಬರ್ದಲ್ಲಿ ಕೊಯ್ಲು ಮಾಡ್ತೀರಿ, ಆ ಟೈಮಲ್ಲಿ ನೀರು ಕೊಡಲ್ಲ. ಬಟ್ ಅದರಲ್ಲಿ ನಾನು ಹೇಳ್ತೀನಿ 90% ಜನ ನಿಮಗೆ ಮಳೆ ನಿಂತ ಮೇಲೆ ನೀರು ಸ್ಟಾರ್ಟ್ ಮಾಡೋದು ಬ್ಲಾಸಮ್ಗೆನೆ, ಫೆಬ್ರವರಿ ಮಾರ್ಚ್. ಬಟ್ ನನ್ನ ಪ್ರಾಕ್ಟೀಸ್ ಏನಿದೆ ಅಂತ ಅಂದರೆ ನಾವು ನವಂಬರಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಒಂದು ವಿಂಟರ್ ಇರಿಗೇಷನ್ ಅಂತ ಕೊಡ್ತೀವಿ. ಡ್ರೈ ಆಗಿರುತ್ತೆ, ಅದು ಬಹಳ ಸಹಕಾರಿಯಾಗುತ್ತೆ ನಮಗೆ. ಹಂತದಲ್ಲಿ ಇರುತ್ತೆ, ಕುಯ್ತಾ ಇರ್ತೀವಿ, 1 ರೌಂಡ್ ಕುಯ್ದಿರ್ತೀವಿ, ಕುಯ್ಯಕ್ಕೆ ಶುರು ಮಾಡಿರಲ್ಲ, ಅಥವಾ 1 ರೌಂಡ್ ಕುಯ್ದಿರ್ತೀವಿ. ಆವಾಗ ವಿಂಟರ್ ಇರಿಗೇಷನ್ ಅಂತ ಕೊಡ್ತೀವಿ. ಅದು 2 ಉದ್ದೇಶ. ಒಂದು ಫುಲ್ ಒಂದೇ ಸರಿ ಡ್ರೈ ಆಗಿರುತ್ತೆ, ಇನ್ನು ಲಾಂಗ್ ಆಗುತ್ತೆ, ಗಿಡ ಸಫರ್ ಆಗುತ್ತೆ ಅಂತ ಒಂದು ನೀರು ಕೊಡ್ತೀವಿ. ಮುಖ್ಯವಾಗಿ ಉದ್ದೇಶ ಸ್ಟ್ರೆಸ್ಸನ್ನು ಪೋಸ್ಟ್ಪೋನ್ ಮಾಡೋ ಅಂಥದ್ದು. ಬೇಗ ಈಗ ವಾತಾವರಣ ತುಂಬ ಏರ್ಪೇರ್ ಆಗಿರೋದ್ರಿಂದ ನಮಗೆ ಮಾರ್ಚಲ್ಲಿ ಹೂವಾಗೋದು. ಈಗ ನಾವು ವಿಂಟರ್ ಇರಿಗೇಷನ್ ಕೊಟ್ಟಿಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ನಮಗೆ ಇದು ಬೇಗ ಸ್ಟ್ರೆಸ್ ಆಗುತ್ತೆ. ಈಗ ಡಿಸೆಂಬರ್ ಎಂಡಿಗೆ ಮಳೆ ಬಂತು ಅಂತ ಇಟ್ಕೊಳ್ಳಿ. ಡಿಸೆಂಬರ್ ಎಂಡಿಗೆ ಮಳೆ ಬಂದಾಗ ನಮಗೆ ಅದು ಕಂಪ್ಲೀಟ್ ರೆಡಿ ಆಗಿಲ್ಲ, ಅದು ಹೂ ಕೊಡೋದಕ್ಕೆ ಒಂದು 30% 40% ಹೂ ಆಗ್ಬಿಡುತ್ತೆ. ಇನ್ನು ಹೂ ಆಗೋದು ಮತ್ತೆ ಮಾರ್ಚಿಗೆ, ಕ್ರಾಪ್ ಫೇಲ್ ಆಗುತ್ತೆ, ನಮಗೆ ಮ್ಯಾಚ್ ಆಗಲ್ಲ. ನಾವು ಅದೇ ವಿಂಟರ್ ಇರಿಗೇಷನ್ ಕೊಟ್ಟರೆ ಗಿಡಕ್ಕೊಂದು ಸಪೋರ್ಟ್ ಆಗುತ್ತೆ, ಆಮೇಲೆ ಉಳಿದಿರೋಂಥ ನ್ಯೂಟ್ರಿಷನ್ ಹೀರ್ಕೊಂಡು ಸದೃಢವಾಗಿರುತ್ತೆ. ಇದು ಸ್ಟ್ರೆಸ್ ಪೋಸ್ಟ್ಪೋನ್ ಆಗುತ್ತೆ. ಅವಾಗ ನಮಗೆ ಕರೆಕ್ಟಾಗಿ ನಮಗೆ ಮಾರ್ಚ್ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ಹೂ ಆಗೋದಕ್ಕೆ ಅನುಕೂಲ ಆಗುತ್ತೆ. ನವೆಂಬರ್ದಲ್ಲಿ ಒಂದು ಇರಿಗೇಷನ್ ಕೊಡ್ತೀರಿ, ತುಂಬಾ ಇಂಪಾರ್ಟೆಂಟ್ ಅದು ನಮ್ಮ ಸಕ್ಸಸ್ಸಿಗೆ. ಅದು ಒಂದು ಒಳಂತರಂಗ. ನವೆಂಬರ್ನಲ್ಲಿ ಒಂದು ವಿಂಟರ್ ಇರಿಗೇಷನ್ ಕೊಟ್ಮೇಲೆ ನೆಕ್ಸ್ಟ್ ಯಾವ ಕೊಡ್ತೀರಿ? ನೆಕ್ಸ್ಟ್ ಇನ್ನು ನಾವು ಬ್ಲಾಸಮಿಗೆ ಕೊಡೋದು ಫೆಬ್ರವರಿ 2ನೇ ವಾರ, ಫೆಬ್ರವರಿ 20-25ಕ್ಕೆ ನಮ್ಮದು ಇಡೀ ಎಲ್ಲ ರೋಬಸ್ಟಾ, ಅರೇಬಿಕಾ ಎಲ್ಲಕ್ಕೂ ಒಂದೇ ದಿವಸ ಇರಿಗೇಷನ್ ಸ್ಟಾರ್ಟ್ ಆಗಿದೆ. ಇದು ಏನು ಬೇಡದೇ ಇರೋ ಅಂತ ಗಿಡಗಳ ಕಸಿ ಹ್ಯಾಂಡ್ಲಿಂಗ್ ಅದನ್ನ ಪ್ರೂನಿಂಗ್ ಮಾಡ್ಕೊಂಡು ಆಮೇಲೆ ನಾವು ಇರಿಗೇಷನ್ ಕೊಡ್ತೀರಿ. ಸಾಮಾನ್ಯವಾಗಿ ಮಾರ್ಚ್ ಫೆಬ್ರವರಿ ಎಂಡ್ ನಾವು ಕೊಡೋದು ಫೆಬ್ರವರಿ 20-25ರಿಂದ ಸ್ಟಾರ್ಟ್ ಮಾಡ್ತೀವಿ. ಮಾರ್ಚ್ 5ನೇ ತಾರೀಕು ಒಳಗಡೆ ನಮ್ದು ಕಂಪ್ಲೀಟ್ ಇರಿಗೇಷನ್ ಫಸ್ಟ್ ರೌಂಡ್ ಬ್ಲಾಸಮ್ ಶವರ್ ಅಂತ ಹೇಳ್ತೀವಿ. ಬ್ಲಾಸಮ್ ಶವರ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅವಾಗ ಎಕ್ಕದು ಒಂದೇ ಸರಿ ಹೂ ಆಗ್ಬಿಡುತ್ತೆ. ಹೌದೌದು, ಎಲ್ಲ ಇಡೀ ತೋಟ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬ್ಯಾಕಪ್ ಯಾವ ಕೊಡಬೇಕಾಗತ್ತೆ? ನಾವು ವಿತಿನ್ 15 ಡೇಸ್ ಒಳಗಡೆ ಮತ್ತೆ 12-13ನೇ ದಿವಸಕ್ಕೆ ಮತ್ತೆ ನಾವು ಬ್ಯಾಕಿಂಗ್ ಶವರ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅವಾಗ ಏನು ಕೇಳಿದರೆ ಅದು ಸೆಟ್ ಆಗುತ್ತೆ. ಹೌದೌದು, ಚೆನ್ನಾಗಿ ಅದು ಸೆಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿಂದ ಈಗ ನೀವು ಫೆಬ್ರವರಿನಲ್ಲಿ ಬ್ಲಾಸಮ್ ಕೊಟ್ಟಲ್ಲಿಂದ ಮುಂದೆ ಮೇ ಎಂಡ್ವರೆಗೂ ಮಳೆ ಬರುವಲ್ಲಿವರೆಗೂ ಕೊಡ್ತಾನೆ ಇರ್ತೀರಾ? ಹೌದೌದು. ಆವಾಗ ನಾವು 10ರಿಂದ 15 ದಿವಸಕ್ಕೆ 2 ಕಾರಣ. ಒಂದು ತುಂಬ ಸೂರ್ಯನ ತಾಪ ಇರುತ್ತೆ, ಟೆಂಪ್ರೇಚರ್ ಹೈ ಇರುತ್ತೆ, ಗಿಡ
ಈ ಏನು ಅದು ಮೊಗ್ಗಿದೆ ಅದು ಹೂವು ಆಗಿದ್ದು ಅದು ಕಾಯಿ ಡೆವಲಪ್ ಆಗ್ತಾ ಇರುತ್ತೆ, ತುಂಬ ಸೆನ್ಸಿಟಿವ್ ಇರುತ್ತೆ. ಅದಕ್ಕೆ ನಾವು ಸಪೋರ್ಟ್ ಮಾಡೋದು ನೀರು ಕೊಡ್ತಾ ಇದ್ರೆ ಒಂದು ಸ್ಟೆಮ್ ಬೋರರು ಬರಲ್ಲ ಪದೇ ಪದೇ ನೀರು ಕೊಡ್ತಾ ಇದ್ರೆ, ಮತ್ತೆ ಗಿಡದ ಫೋಲಿಯೇಜ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತೆ ಅದಕ್ಕೆ ಒಟ್ಟಾರೆಯಾಗಿ ಅದಕ್ಕೆ ಡೆವಲಪ್ ಆಗೋದಕ್ಕೆ ಏನು ಬೆರಿ ಡೆವಲಪ್ ಆಗೋದಕ್ಕೆ ಭಾಳ ನೀರನ್ನು ಆಗತ್ತೆ. ಇದೆಲ್ಲ ನಿಮ್ಮ ಗುಣಮಟ್ಟ ಮತ್ತು ವಾಲ್ಯೂಮ್ ಬರೋದಕ್ಕೆ ಇವೆಲ್ಲ ಕಾರಣ. ಈಗ ಮಳೆ ಅಕಸ್ಮಾತ್ ಮಧ್ಯದಲ್ಲಿ ಮಳೆ ಬಂದರೆ ಒಂದು ನೀರನ್ನು ಸ್ಕಿಪ್ ಮಾಡ್ತೀರಿ? ಹೌದೌದು, ಮಳೆ ಬಂದಾಗ ಮತ್ತೆ ಅದೇ ನಾವು ಒಂದು 10 ರಿಂದ 12 ದಿವಸ ಅಂತ ಇಟ್ಕೊಂಡಿರ್ತೀವಿ, ಅಥವಾ ಹೆಚ್ಚಂದ್ರೆ 15 ದಿವಸ. ಅಷ್ಟೊಳಗಡೆ ಮಳೆ ಬಂತು ಅಂದರೆ ಒಂದು ನೀರನ್ನು ನಿಲ್ಲಿಸ್ತೀವಿ ನಾವು. 2 ಮಳೆ ಬಂತು ಅಂದರೆ 2 ನೀರು, ಇಲ್ಲ ಅಂತಂದ್ರೆ ನಾವು ಇದ್ರ ಪ್ರಕಾರ ನಾವು 10 ರಿಂದ 12 ದಿವಸಕ್ಕೆ ನಾವು ನೀರು ಕೊಡ್ತಾ ಹೋಗ್ತೀವಿ. ಸೊ ಒಟ್ಟಲ್ಲಿ ನಿಮ್ಮ ಮೂಲ ಸೀಕ್ರೆಟ್ ಇರೋದು ನವೆಂಬರ್ದಲ್ಲಿ ವಿಂಟರ್ ಇರಿಗೇಷನ್ ಕೊಟ್ಟು ಪೋಸ್ಟ್ಪೋನ್ ಮಾಡಿ, ಯಾಕೆಂದ್ರೆ ಆವಾಗ ಅಕಸ್ಮಾತ್ ಮಳೆ ಬಂದ್ರು ಕೂಡ ಅದು ಸ್ಟ್ರೆಸ್ ಅಲ್ಲಿ ಇಲ್ಲ, ಆಗೋದಿಲ್ಲ. ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಈಗ ಇದೇ ನೀರನ್ನ ನನಗೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಇಲ್ಲ, ನಾನು ಅಡಿಕೆ ತೋಟದಲ್ಲಿ ಮಾಡಿದ್ದೀನಿ, ನಾನು ಡ್ರಿಪ್ ಅಲ್ಲಿ ಕೊಡ್ತೀನಿ. ಡ್ರಿಪ್ ಅಲ್ಲಿ ಕೊಟ್ಟರೆ ಏನಾಗುತ್ತೆ? ಕೊಡ್ಬೋದು, ಏನು ತೊಂದರೆ ಇಲ್ಲ, ವ್ಯತ್ಯಾಸ ಏನಿಲ್ಲ. ಮೇಲಿಂದನೇ ಬೀಳ್ಬೇಕಂತ ಸ್ಟೆಮ್ ಬೋರರ್ನ ಸ್ವಲ್ಪ ಅವಾಯ್ಡ್ ಮಾಡಕ್ ಕಷ್ಟ ಆಗುತ್ತೆ ಆಗ. ಓಕೆ, ಹಂಗೆ ಆ ದೃಷ್ಟಿಯಿಂದ. ಆದ್ರೆ ಸ್ಟೆಮ್ ಮೇಲೆ ನೀರು ಬೀಳ್ತಾ ಇದ್ರೆ ಅದು ಮೊಟ್ಟೆ ಇಡಕ್ಕೆ ಅವಕಾಶ ಆಗೋದಿಲ್ಲ, ಅದು ಹುಳುಗ. ಇದು ಓಕೆ. ಆದ್ರೆ ಗಿಡದ ದೃಷ್ಟಿಯಿಂದ ಡ್ರಿಪ್ ಅಲ್ಲಿ ಕೊಟ್ರೆ ಏನ್ ತೊಂದ್ರೆ, ಒಟ್ಟಾರೆ ನೀರು ಕೊಟ್ರೆ ಆಯ್ತು. ಅದಕ್ಕೆ ಮಳೆ ಬರ್ಬೇಕಂತ ಮೇಲಿಂದ ಬಂದ್ರೆ ಒಳ್ಳೇದು, ಬಟ್ ಡ್ರಿಪ್ ಅಲ್ಲಿ ಕೊಟ್ಟರು ಚೆನ್ನಾಗಿ ಬೆಳಿಬೋದು. ಬಹುತೇಕ ರೈತರಿಗೆ ಡ್ರಿಪ್ ಇಂದ ತೆಗೆದು ಈಗ ಬಹಳಷ್ಟು ಜನ ಸ್ಪ್ರಿಂಕ್ಲರ್ ಹೋಗ್ತಾ ಇದ್ದಾರೆ ಅನುಕೂಲ ದೃಷ್ಟಿಯಿಂದ, ಅವಾಗ ಅದು ಸರ್ವ್ ಆಗುತ್ತೆ ಅಲ್ಲಿಗೆ. ಹೂ ಆಗೋದಕ್ಕೆ ಡ್ರಿಪ್ಗಿಂತಾನು ಸ್ಪ್ರಿಂಕ್ಲರ್ ಮೇಲಿಂದ ಬಿದ್ದಾಗ ಹೂ ಮೊಗ್ಗು ಅರಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಡ್ರಿಪ್ ಕೊಟ್ಟರೆ ಅದು ಒಳಗಿಂದಷ್ಟೇ ನೀರು ಬರುತ್ತೆ, ಮೇಲಿಂದ ಬೀಳೋದಿಲ್ಲ. ಹೌದು, ಏನಾಗುತ್ತೆ ಅಂದ್ರೆ ಸಫಿಷಿಯೆಂಟ್ ಆಗಿ ಕೊಡಬೇಕಿಲ್ಲ ಅಂದ್ರೆ ಅರ್ಧಂಬರ್ಧ ಆದ್ರೆ ಹೂ ಡ್ಯಾಮೇಜ್ ಆಗುತ್ತೆ. ಈ ಡ್ರಿಪ್ ಅಲ್ಲಿ ಏನಿರುತ್ತೆ ಆ ಗಿಡದ ಬುಡನ್ ಮಾತ್ರ ನೆನೆಸ್ತೀವಿ ನಾವು. ಸ್ಪ್ರಿಂಕ್ಲರ್ ಕೊಟ್ಟಾಗ ನಮ್ದು ಎಂಟೈರ್ ನಮ್ದು ಏನು 1 ಎಕರೆ ಇದೆ ಅಷ್ಟು ತೇವಾಂಶ ಆಗಿ ಎಲ್ಲೂ ಏನು ಒಂದ್ ಗಿಡನೂ ಡ್ಯಾಮೇಜ್ ಆಗಲ್ಲ, ಮಳೆಯನ್ನ ರೆಪ್ಲಿಕೇಟ್ ಮಾಡ್ತೀವಿ. ಹೌದೌದು, ಅಷ್ಟೇ. ಅದು ಕೃತಕವಾಗಿ ಮಳೆ ಬರ್ಸಂತದ್ದು. ಇಲ್ಲಿ ನೀವು ಮರ ಹೆಚ್ಚಿರೋದಕ್ಕೆ ಏನಕ್ಕೆ ಇಲ್ಲ, ಈ ಜೆಟ್ನ ಬದಲಿಗೆ ನೀವು ರೈನ್ ಗನ್ ಹೊಡಿಬೋದಿತ್ತಲ್ಲ, ಈಸಿ ಆಗ್ತಿತ್ತು. ಇಲ್ಲ, ನಮ್ಗೇನಂತ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಅಂತ ಏನಂದ್ರೆ ಈ ರೈನ್ ಗನ್ ಮಾಡಿದಾಗ ಅದನ್ನ ಪರ್ಮನೆಂಟ್ ಅಲ್ಲೇ ಫಿಕ್ಸ್ ಮಾಡಬೇಕಂದ್ರೆ ದುಬಾರಿ ಆಗುತ್ತೆ ಒಂದು. ಎರಡನೇದು ನಮಗೆ ಇಲ್ಲಿ ಈಗ ಮೆಣಸಿಗೆ ಹೊಡಿಯುವಾಗ ಹತ್ತಿರದಲ್ಲಿದ್ದಾಗ ಮೆಣಸನ್ನ ಡ್ಯಾಮೇಜ್ ಮಾಡುತ್ತೆ, ಅದು ತುಂಬಾ ಪ್ರೆಷರ್ ಇತ್ತಲ್ಲ, ಹೌದೌದು, ಕಿತ್ತಾಕ್ಬಿಡುತ್ತೆ ಅದ್ರಲ್ಲಿ. ಮತ್ತೆ ನೀರು ನಮಗೆ ತುಂತುರು ಅಂದ್ರ ಈ ನಮ್ದು ಮಳೆ ಉದುರು ಮಳೆ ಬರುತ್ತಲ್ಲ, ಈ ಸ್ಪಾಟ್ ಚೆಟ್ ಇದ್ದಿದ್ದು ನಮಗೆ ಸಣ್ಣದಾಗಿ ಒಂಥರ ಸಣ್ಣ ಮಳೆ ಬಂದಂಗೆ ಬರುತ್ತೆ ಅದರಲ್ಲಿ. ಆಮೇಲೆ ನೀರು ಒಂದೇ ಸರಿ ದಂಡಿಯಾಗಿ ಬಿದ್ದು ಆಚೆ ಹರಿದು ಹೋಗೋಂಥದ್ದು ಆ ಥರದ್ದು ಆಗಲ್ಲ ಇದ್ರಲ್ಲ. ಇದು ಎಲ್ಲ ಸೂಕ್ತ ಇದೆ. ಸೂಕ್ತ.